ನಮಸ್ಕಾರ ಸ್ನೇಹಿತರೆ, ಇಂಡಿಯನ್ ಡಿಫೆನ್ಸ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಕೋರುತ್ತೇನೆ. ಇವತ್ತಿನ ಈ ವಿಡಿಯೋದಲ್ಲಿ ದೇಶಕ್ಕಾಗಿ ವೀರಮರಣವನ್ನು ಅಪ್ಪಿದ ನಮ್ಮ ವೀರ ಯೋಧರಿಗೆ ಧನ ಸಹಾಯವನ್ನು ಹೇಗೆ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಗೂಗಲ್ನಲ್ಲಿ ಭಾರತ್ಗೆ ವೀರ್ ಅಂತ ಸರ್ಚ್ ಮಾಡಿದರೆ ಈ ವೆಬ್ ಪೋರ್ಟಲ್ ನಮಗೆ ಸಿಗುತ್ತೆ. ಇದು ಭಾರತ ಸರ್ಕಾರದ ವೆಬ್ ಪೋರ್ಟಲ್ ಆಗಿದ್ದು ನೇರವಾಗಿ ವೀರ ಯೋಧರ ಬ್ಯಾಂಕ್ ಖಾತೆಗಳಿಗೆ ನಾವು ಹಣವನ್ನು ಜಮಾ ಮಾಡ್ಬೋದು. ನೀವು ಜಮಾ ಮಾಡಿದ್ದಕ್ಕಾಗಿ ಇಲ್ಲಿ ಗೌರ್ಮೆಂಟ್ ಒಂದು ನಿಮಗೆ ಸರ್ಟಿಫಿಕೇಟ್ ಸುಖ ಕೊಡುತ್ತೆ. ಗರಿಷ್ಠ 25 ಲಕ್ಷದವರೆಗೂ ನಾವು ಅವರಿಗೆ ಧನ ಸಹಾಯವನ್ನು ಮಾಡ್ಬೋದು. ಇಲ್ಲಿ ಪೇಮೆಂಟ್ ಗೇಟ್ವೇ ಅಂತ ಇದೆ. ಈಗ ಪೇಮೆಂಟ್ ಹೇಗೆ ಮಾಡ್ಬೋದು ಅಂತ ನಾವು ಇಲ್ಲಿ ಕ್ಲಿಕ್ ಹೇರ್ ಟು ಕಾಂಟ್ರಿಬ್ಯೂಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಯಾರ್ಯಾರು ವೀರಮರಣವನ್ನು ಅಪ್ಪಿದ್ದಾರೆ ಅವರ ಭಾವಚಿತ್ರಗಳು ಇರುತ್ತವೆ. ಅಲ್ಲಿ ನಾವು ಯಾರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅವ್ರ ಭಾವಚಿತ್ರ ಮೇಲೆ ಕ್ಲಿಕ್ ಮಾಡಿದರೆ ಅವರ ಎಲ್ಲ ಮಾಹಿತಿ ಸಿಗುತ್ತೆ. ಹೆಸರು, ಡೆಸಿಗ್ನೇಷನ್, ಡೇಟ್ ಆಫ್ ಮಾರ್ಟಿಯರ್ಡಮ್, ಪ್ಲೇಸ್ ಆಫ್ ಮಾರ್ಟಿಯರ್ಡಮ್, ಏಜ್ ಆನ್ ಡೇಟ್ ಆಫ್ ಮಾರ್ಟಿಯರ್ಡಮ್, ನೇಟಿವ್ ಪ್ಲೇಸ್, ಫೋರ್ಸ್, ಡಿಪೆಂಡೆಂಟ್ಸ್ ಡೀಟೇಲ್ಸ್, ಬ್ರೀಫ್ ಆಫ್ ಇನ್ಸಿಡೆಂಟ್, ಈ ಎಲ್ಲ ಮಾಹಿತಿ ಸಿಗುತ್ತೆ. ಇದು ನಕ್ಸಲರ ದಾಳಿಯಲ್ಲಿ ಈ 5 ಜನ ಯೋಧರು ವೀರಮರಣವನ್ನು ಅಪ್ಪಿದ್ದಾರೆ. ಇದು ಹೊಂಚು ಹಾಕಿ ನಡೆಸಿದಂಥ ದಾಳಿ. ಆಮೇಲೆ ಇಲ್ಲಿವರೆಗೆ ಎಷ್ಟು ಕಾಂಟ್ರಿಬ್ಯೂಟ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಇರುತ್ತೆ. ನೆಕ್ಸ್ಟು ಎಲ್ಲ ಮಾಹಿತಿಯನ್ನು ಒಂದು ಸರ್ತಿ ಓದ್ಕೊಳ್ಳಿ. ಆಮೇಲೆ ಕಾಂಟ್ರಿಬ್ಯೂಟ್ ಮಾಡಿ, ಇಲ್ಲ ಐ ವುಡ್ ಲೈಕ್ ಟು ಕಾಂಟ್ರಿಬ್ಯೂಟ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ. ಈ ನೀವು ಮಾಡುವ ಈ ಕಾಂಟ್ರಿಬ್ಯೂಷನು ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ ETG ಅಡಿ ಬರುತ್ತೆ. ನೀವು ಎಸ್ ಅಂತ ಕೊಡಿ. ಇಲ್ಲಿ ಎಷ್ಟು ಮೊತ್ತವನ್ನು ಕಾಂಟ್ರಿಬ್ಯೂಟ್ ಮಾಡಬೇಕಂತ ಮಾಡ್ತಿದ್ರೆ ಅಷ್ಟು ಎಂಟ್ರ್ ಮಾಡಿ. ಇಲ್ಲಿ ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಆಮೇಲೆ ಸೆಕ್ಯೂರಿಟಿ ಕೋಡ್ ಎಂಟ್ರ್ ಮಾಡಿ. ಸೆಂಡ್ OTP ಅಂತ ಇದೆ, ಸೆಂಡ್ OTP ಕ್ಲಿಕ್ ಕೊಡಿ. ಇಲ್ಲಿ ಮೊದಲಿಗೆ ಈ ಕೋಡ್ ಎಂಟ್ರ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲಿಗೆ ಬಂದಂಥ OTPಯನ್ನು ಎಂಟ್ರ್ ಮಾಡಿ. ನಾನು ಮೊದಲು ಇಲ್ಲಿ ಮೊಬೈಲಿಗೆ ಬಂದಂಥ OTPಯನ್ನು ಎಂಟ್ರ್ ಮಾಡ್ತೀನಿ. ಆಮೇಲೆ ಈ ಸೆಕ್ಯೂರಿಟಿ ಕೋಡನ್ನು ಎಂಟ್ರ್ ಮಾಡ್ತೀನಿ. ಸಬ್ಮಿಟ್ ಕೊಡ್ತೀನಿ. ನಿಮ್ಮ ಯೂಸರ್ ಡೀಟೇಲ್ಸ್ ಅದನ್ನು ಬರುತ್ತೆ, ನಿಮ್ಮ ಇಮೇಲ್ ID, ಆಮೇಲೆ ನಿಮ್ಮ ಕಾಂಟ್ರಿಬ್ಯೂಟರ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನಿಮ್ಮ ಹೆಸರು, ಇಮೇಲ್ ID, ಪ್ಯಾನ್ ಕಾರ್ಡ್ ನಂಬರ್ ಕೊಡಿ, ಯಾಕಂದರೆ ನಾಳೆ ಟ್ಯಾಕ್ಸ್ ಎಕ್ಸಮ್ಷನ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್, ಈ ಸ್ಟಾರ್ ಮಾರ್ಕ್ ಇದೆಯಲ್ಲ ಅದು ಮ್ಯಾಂಡೇಟರಿ ಆಗಿರುತ್ತೆ, ಅದನ್ನು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಿ. ಸ್ಟೇಟು, ಡಿಸ್ಟ್ರಿಕ್ಟು ಇದೆ, ಅದನ್ನು ಕೊಡಿ. ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಇದೆಯಲ್ಲ ಅದನ್ನು ಎಂಟ್ರ್ ಮಾಡಿ. ಅಡ್ರೆಸ್ ಟು ಮ್ಯಾಂಡೇಟರಿ ಇಲ್ಲ, ನೀವು ಎಂಟ್ರಿ ಮಾಡ್ತಿದ್ರೆ ಮಾಡಿ, ಬೇಡ ಅಂದರೆ ಬಿಡಿ. ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಓಕೆ, ದಿಸ್ ಈಸ್ ಅ ಡೊನೇಷನ್, ನೋ ರಿಫಂಡೇಬಲ್,
ನೋ ಸರ್ವಿಸ್ ವಿಲ್ ಬಿ ರೆಂಡರ್ಡ್. ಐ ಅಗ್ರಿ. ಇದನ್ನು ಅಗ್ರಿ ಕೊಡಿ, ಆಮೇಲೆ ಕಾಂಟ್ರಿಬ್ಯೂಟ್ ಅಂತ ಕೊಡಿ. ಇಲ್ಲಿ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟ್ ಮೋಡ್ ಇರುತ್ತೆ. ಡೆಬಿಟ್, ಕ್ರೆಡಿಟ್ ಕಾರ್ಡ್, ಪ್ರಿಪೇಯ್ಡ್ ಕಾರ್ಡ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, ಯು ಪಿ ಐ, ನೆಫ್ಟ್ ಇದೆ. ನಾನು ಇಲ್ಲಿ ಯು ಪಿ ಐ ಸೆಲೆಕ್ಟ್ ಮಾಡ್ಕೊತೀನಿ. ಅದರಲ್ಲಿ 2 ಆಪ್ಷನ್ ಇರುತ್ತೆ. ಯು ಪಿ ಐ ಕ್ಯೂ ಆರ್, ಎಂಟ್ರಿ ಯು ಪಿ ಐ ಡಿ ಅಂತ ಇದೆ. ನಾನು ಯು ಪಿ ಐ ಡಿ ಥ್ರೂ ಪೇಮೆಂಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಅದಕ್ಕೆ ಯು ಪಿ ಐ ಡಿ ಎಂಟ್ರಿ ಮಾಡ್ತಿದ್ದೀನಿ. ಇಲ್ಲಿ ವ್ಯಾಲಿಡ್ ಆಗಿರೋ ಯು ಪಿ ಐ ಡಿನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡುತ್ತೆ. ವ್ಯಾಲಿಡೇಟ್ ಸಕ್ಸಸ್ಫುಲ್ ಆಗಿದೆ, ಪೇ ನಾವ್ ಅಂತ ಕೊಡಿ. ಆಮೇಲೆ ಯು ಪಿ ಐ ಡಿ ಲಿಂಕ್ ಆಗಿರೋ ಅಕೌಂಟ್ಗೆ ಒಂದು ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ. ನೀವು ಯಾವುದಾದ್ರೂ ಪೇಮೆಂಟ್ ಆ್ಯಪ್ ಯೂಸ್ ಮಾಡ್ತಿದ್ರೆ ಅಲ್ಲಿ ಹೋಗಿ ಈ ಪೇಮೆಂಟ್ ರಿಕ್ವೆಸ್ಟ್ನ ಅಪ್ರೂವ್ ಮಾಡಿ. 2 ನಿಮಿಷದ ಒಳಗಾಗಿ ಅಪ್ರೂವ್ ಮಾಡಿ, ಇಲ್ಲಾಂದರೆ ಟ್ರಾನ್ಸಾಕ್ಷನ್ ಫೇಲ್ಡ್ ಆಗುತ್ತೆ. ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಂಡು ಆಮೇಲೆ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡೋ ಮುಂಚೆ ಎಷ್ಟು ಅಮೌಂಟ್ ಎಂಟ್ರ್ ಮಾಡಿದ್ರೆ ಅದು ಕೂಡ ನೀವು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟ್ ರಿಕ್ವೆಸ್ಟ್ ಬಂದಿರುತ್ತೆ. ಇದರಲ್ಲಿ ಈ ಪೇಮೆಂಟ್ ರಿಕ್ವೆಸ್ಟ್ ಯಾವುದು ಅಂತಲೂ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿ ಪೇಮೆಂಟ್ ಮಾಡಿ. ಓಕೆ, ಪೇಮೆಂಟ್ ಈಗ ಆದರೆ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗ ಬಂತು ಥ್ಯಾಂಕ್ ಯು ಫಾರ್ ಕಾಂಟ್ರಿಬ್ಯೂಷನ್ ಅಂತ ಇದೆ. ಪೇಮೆಂಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರ ಭಾವಚಿತ್ರ ಇದೆ. ಯಾಕಂದರೆ ಈ ಒಂದು ಐಡಿಯಾವನ್ನು ಗೌರ್ಮೆಂಟ್ಗೆ ಕೊಟ್ಟು ಈ ಒಂದು ವೆಬ್ ಪೋರ್ಟಲನ್ನು ಲಾಂಚ್ ಮಾಡಿದ್ದು ಇವರೇ. ಹಾಗಾಗಿ ಅವರ ಭಾವಚಿತ್ರ ಇದೆ ಇಲ್ಲಿ. ಇಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಕಾಂಟ್ರಿಬ್ಯೂಷನ್ ಐ ಡಿ, ಟ್ರಾನ್ಸಾಕ್ಷನ್ ನಂಬರ್, ಬ್ಯಾಂಕ್ ಪೇಮೆಂಟ್ ಸ್ಟ್ಯಾಟಸ್, ಟ್ರಾನ್ಸಾಕ್ಷನ್ ಡೇಟ್ ಆ್ಯಂಡ್ ಟೈಮ್, ಅಮೌಂಟ್, ಕರೆನ್ಸಿ ಕೋಡ್ ಎಲ್ಲ ಇದೆ. ಇಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ. ಅದರ ಡೇಟ್ ಕೂಡ ಇದೆ ಇಲ್ಲಿ. ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸೋದಕ್ಕೆ.